ಸಂಕ್ರಾಂತಿ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಕ್ರಾಂತಿ ಫಿಕ್ಸಾ ಅನ್ನುವಂತಹ ಪ್ರಶ್ನೆ ಕೇಳಿ ಬರ್ತಾ ಇದೆ. ಯಾಕೆಂದರೆ ಕಾಂಗ್ರೆಸ್ ನಾಯಕರುಗಳ ಮಾತುಗಳೇ ಈ ರೀತಿ ಅನುಮಾನ ಮೂಡಿಸೋ ಹಾಗಿದೆ. ರಾಜಣ್ಣ ಅವರು ಮಾತನಾಡಿದ್ದಾರೆ, ಡಿ ಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನಗೊಂಡಂತೆ ಮಾತನಾಡಿದ್ದಾರೆ. ಕ್ರಾಂತಿ ಬಳಿಕ ಕಾಂಗ್ರೆಸ್ನಲ್ಲಿ ರಾಜಕೀಯ ಕ್ರಾಂತಿ ಫಿಕ್ಸ್ ಅಂತ SC ST ಸಚಿವರು ನಾಯಕರ ಸಭೆಗೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಖಾಂತರ ಬ್ರೇಕ್ ಹಾಕಿಸಿದ್ರು. ಡಿ ಕೆ ಶಿವಕುಮಾರ್ ನಡೆಗೆ ಸಚಿವ KN ರಾಜಣ್ಣ ರೋಷಾವೇಶಗೊಂಡ್ಬಿಟ್ಟಿದ್ದಾರೆ. CM ಸಿದ್ದರಾಮಯ್ಯನವರನ್ನ ಪದಚ್ಯುತಿ ಮಾಡೋದಕ್ಕಾಗಲ್ಲ, ಕಾಂಗ್ರೆಸ್ನಲ್ಲಿ 1 ಪರ್ಸನ್ 1 ಪೋಸ್ಟ್ ಅಂತ ಇದೆ, ದಲಿತರ ನಾಯಕರ ಸಭೆ ರದ್ದಾಗಿಲ್ಲ, ಮುಂದೂಡಿಕೆ ಆಗಿದೆ ಅಷ್ಟೇ, ನಾವೇ ನಕ್ಸಲ್ ಚಟುವಟಿಕೆ ಮಾಡ್ತಾ ಇದ್ವಾ? ಯಾಕಂದರೆ ಡಿ ಕೆ ಶಿವಕುಮಾರ್ ಮುಂದಿನ ಬಾರಿ 5 ವರ್ಷಕ್ಕೆ CM ಆಗಲಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಪಬ್ಲಿಕ್ ಟಿವಿಗೆ ಸಹಕಾರ ಸಚಿವ KN ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಸಾಕಷ್ಟು ವಿಚಾರಗಳಿಗೆ ಸುದ್ದಿ ಆಗ್ತಿದೆ. ವಿಶೇಷವಾಗಿ ಸಚಿವರ ಸಭೆ ಸೇರಿದಂತೆ ಅದಕ್ಕೂ ಪ್ರಮುಖವಾಗಿ ಪವರ್ ಶೇರಿಂಗ್ ವಿಚಾರ, ಅವೆಲ್ಲದರ ಬಗ್ಗೆ ಪದೇ ಪದೇ ಮಾತನಾಡ್ತಾ ಇರುವಂಥವರು ಸಚಿವರಾಗಿರುವಂಥ KN ರಾಜಣ್ಣ ಅವರು ಕೂಡ. ಇವತ್ತು ರಾಜಣ್ಣ ಅವರ ನಮ್ಮ ಜೊತೆಗೆ. ರಾಜಣ್ಣ ಅವರ ನನ್ನ ಮೊದಲ ನೇರ ಪ್ರಶ್ನೆ ತಮಗೆ, ತಾವು ಎಲ್ಲರೂ ಸೇರಿ ಮಾಡಬೇಕು ಅಂತ ಅಂದುಕೊಂಡಿದ್ದ ದಲಿತ ಸಮುದಾಯದ ಶಾಸಕರುಗಳ ಸಭೆಯನ್ನು ರದ್ದು ಮಾಡಿಸಿದವರು ಯಾರು ಮತ್ತೆ ಯಾಕೆ? ನೋಡಿ, ಪದೇ ಪದೇ ಹೇಳಿದೆ ನಾನು ಆಗಲೇ, ರದ್ದು ಆಗಿಲ್ಲ ಅಂತಕ್ಕಂಥದ್ದು. ಈಗ ಪರಮೇಶ್ವರ್ ಅವರು ಸಭೆಯನ್ನು ಆಯೋಜನೆ ಮಾಡ್ತಕ್ಕಂಥ ನೇತೃತ್ವ ವಹಿಸಿದ್ರು. ಅವ್ರ ಜೊತೆ ನಾವು ಎಲ್ಲ ಸೇರಿದ್ದೀವಿ. ಅವರೊಬ್ಬರನ್ನ ಅಂತೇಳಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅವರು ಆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ನಾವು ಪಕ್ಷದ ನಮ್ಮ ಎಲ್ಲ ರಾಹುಲ್ ಗಾಂಧಿಯವರಿಂದ ಹಿಡಿದು ಒಂದು ದೊಡ್ಡ ಸಮಾವೇಶವನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಯೋಚನೆ ಇತ್ತು. ಆ ಯೋಚನೆಯಲ್ಲಿ ನಾವು ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಮುಂದಿನ ಸಮಾವೇಶದ ರೂಪುರೇಷೆಗಳನ್ನು ನಿರ್ಣಯ ಮಾಡ್ತಕ್ಕಂಥದ್ದಕ್ಕೆ ಕರೆದಿದ್ದೇ ಹೊರತು ಅದು ಯಾರ ಒಬ್ಬರ ವಿರುದ್ಧವಾಗಿ ಅಲ್ಲ ಅಂತಕ್ಕಂಥದ್ದನ್ನು ನಾನು ಮತ್ತೊಮ್ಮೆ ಸ್ಪಷ್ಟ ಮಾಡಲಿಕ್ಕೆ ಬಯಸ್ತೀನಿ. ಮತ್ತು ಪರಮೇಶ್ ಸಾಹೇಬರು ಕೂಡ, ನೀವು ಅವರು ಮುಂದೂಡಿದ್ದು ಪ್ರಕಟಣೆ ಅಂತೇಳಿ ಒಂದು ಪತ್ರ ಇಶ್ಯೂ ಮಾಡಿದ್ದಾರೆ, ನಿಮ್ಮ ಹತ್ರ ಎಲ್ಲರತ್ರನೂ ಇರುತ್ತೆ. ಅದರಲ್ಲಿ ಅವರು ಮುಂದೂಡಲಾಗಿದೆ ಅಂತ ಬರೆದಿದ್ದಾರೆ ಹೊರತು ರದ್ದುಪಡಿಸಲಾಗಿದೆ ಅಂತ ಬರೆದಿಲ್ಲ. ಮುಂದೂಡಿದ್ದೇವೆ, ಮುಂದಿನ ಒಂದು ಸೂಕ್ತವಾದಂಥ ಸಮಯ ನೋಡಿಕೊಂಡು ಎಲ್ರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಮುಂದೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅವರು ರದ್ದು ಮಾಡಿದ್ದೀರಿ ಅಂತ ಹೇಳಿಲ್ಲ. ಯಾಕೆ ಮುಂದೂಡಿದ್ರಿ? ಹಾಗಾದ್ರೆ ಒಂದು ಸಭೆ ಆಯಿತು, ಅವತ್ತು ನೀವು ಮುಖ್ಯಮಂತ್ರಿಗಳು ಒಟ್ಟಿಗೊಂದು ಊಟ ಮಾಡಿದ್ರಿ, ನೀವು ಇವ್ರಗಳ ಜೊತೆ ಒಂದು ಊಟ ಮಾಡ್ತಿದ್ರಿ, ಯಾಕೆ? ಕಾರಣ ಏನು? ಮುಂದೂಡ್ಲಿಕ್ಕೆ ಕಾರಣ ಏನೋದ್ರೂ ಪತ್ರದಲ್ಲೇ ಬರೆದಿದ್ದಾರೆ. ಅದನ್ನ ಬಿಟ್ಟು ನಾನು ಬೇರೆ ಏನು ಯಾಕೆ? ಸುರ್ಜೇವಾಲಾ ಅವರು ಏನೋ ಹೇಳುವಂಥ ಇಂಟೆನ್ಷನ್ ಏನಿತ್ತು ಹಾಗಾದ್ರೆ? ಅದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರ ನೀವು? ನಾವು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ, ಪಕ್ಷದ ಇತಿಮಿತಿನಲ್ಲೇ ಮಾಡ್ತಕ್ಕಂಥದ್ದು ಒಂದು. ಆದರೆ ಸುರ್ಜೇವಾಲಾ ಅವರು ನನಗೆ ಮಾತಾಡಿಲ್ಲ, ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಮಾತಾಡಿ ಈ ಒಂದು ಡಿನ್ನರ್ ಮೀಟಿಂಗ್ ಸಭೆ ಏನಾಯಿತು ಮಂತ್ರಿಗಳದ್ದು, ಮುಖ್ಯಮಂತ್ರಿ ನಾವೆಲ್ಲ ಮಾಡಿದ್ದು, ಅದರಿಂದ ಎಲ್ಲ ಕಾಮೆಂಟ್ಗಳು ಮಾಧ್ಯಮದಲ್ಲಿ ಬರ್ತಾ ಇದ್ದಾವೆ. ಇದು ಸೂಕ್ತವಾದಂಥ ಕಾಲ ಅಲ್ಲ ಈ ರೀತಿ ನೀವು ಮಾಡ್ತಕ್ಕಂಥದ್ದು ಅಂತ ಹೇಳಿದರೆ, ಅವರ ಒಂದು ಮಾರ್ಗದರ್ಶನದಲ್ಲಿ ಅದನ್ನು ಮುಂದಾಕಿದ್ದೇವೆ ಅಂತೇಳಿ ಪ್ರಕಟಣೆನೂ ಕೂಡ ಸನ್ಮಾನ್ಯ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಈ ಥರ ಏನು ಸೂಚನೆ. ಇದು ರಾಜಣ್ಣ ಅವರ ಮಾತು. ಇನ್ನೂ ಹಲವಾರು ವಿಚಾರ ಹೇಳಿದ್ದಾರೆ. ಆಮೇಲೆ ಮಾತಾಡ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಪದಚ್ಯುತಿಗೊಳಿಸೋಕ್ಕಾಗತ್ತೇನ್ರಿ? ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಕಾಂಗ್ರೆಸ್ನಲ್ಲಿ 1 ಪರ್ಸನ್ 1 ಪೋಸ್ಟ್ ಇದೆ ಅಂತಲೂ ಹೇಳಿದ್ದಾರೆ. ಅಂದರೆ ಅದು ಡಿ ಕೆ ಶಿವಕುಮಾರ್ ಹೇಳಿರೋದು. ಅವರು ಉಪಮುಖ್ಯಮಂತ್ರಿನೂ ಹೌದು, KPCC ಅಧ್ಯಕ್ಷರು ಹೌದು. ಸೊ ಅದನ್ನು ತೆಗಿಬೇಕು ಅನ್ನೋ ಇಂಡೈರೆಕ್ಟಾಗಿ ಮಾತಾಡಿದ್ದಾರೆ. ದಲಿತ ನಾಯಕರ ಸಭೆ ರದ್ದಾಗಿಲ್ಲ, ಮುಂದೂಡಿಕೆ ಆಗಿದೆ. ಆಮೇಲೆ ಯಾಕೆ ನಾವೇನು ನಕ್ಸಲ್ ಚಟುವಟಿಕೆ ಮಾಡ್ತಿದ್ವಾ ಅಂತೆಲ್ಲ ಒಂದಷ್ಟು ಕೇಳಿದ್ದಾರೆ.